ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ ಒಂದು ವಾರದಿಂದ ನಾನು ಗಮನಿಸ್ತಾ ಇದ್ದೆ, ಪಾಕಿಸ್ತಾನ ಒಂದು ಪ್ರಾಪಗಂಡವನ್ನು ಬಿಲ್ಡ್ ಮಾಡೋದಕ್ಕೆ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇತ್ತು. ಅದೇನು ಕೇಳಿದ್ರೆ ಭಾರತಕ್ಕೆ ಬಹಳ ದೊಡ್ಡ ಹಿನ್ನಡೆಯಾಗಿದೆ. ಈ ಬಾರಿಯ G7 ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಹೀಗಂತ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಮೇಲಿಂದ ಮೇಲೆ ಆರ್ಟಿಕಲ್ಗಳನ್ನು ಬರೆದಿದ್ದು. ಎಷ್ಟರ ಮಟ್ಟಿಗೆ ಪಾಕಿಸ್ತಾನದ ಈ ಪ್ರಾಪಗಂಡಕ್ಕೆ ಜಯ ಸಿಕ್ಕಿತ್ತು ಅಂತಂದರೆ ಅಮೆರಿಕದ ಪತ್ರಿಕೆಗಳು ಕೂಡ ಈ ಬಗ್ಗೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡೋದಕ್ಕೆ ಶುರು ಮಾಡಿದ್ವು. ಆದರೆ ಬಹಳ ದೊಡ್ಡ ವಿಪರ್ಯಾಸ ಏನು ಕೇಳಿದ್ರೆ, ಪಾಕಿಸ್ತಾನದ ಈ ಪ್ರಾಪಗಂಡವನ್ನು ಅರ್ಥ ಮಾಡಿಕೊಳ್ಳದಂತಹ ಭಾರತದ ವಿಪಕ್ಷಗಳೂ ಕೂಡ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ, ರಾಜತಾಂತ್ರಿಕವಾಗಿ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಅಂತೇಳಿ ಭಾರತದಲ್ಲಿ ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡಿದ್ವು. ಎಲ್ಲಿನ ವಿಶ್ವಗುರು ಹೀಗೆಲ್ಲ ಅನೇಕ ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಾ ಇತ್ತು, ಟೀಕೆ ಮಾಡಲಾಗ್ತಾ ಇತ್ತು. ಆದರೆ ಇದ್ದಕ್ಕಿದ್ದಂತೆ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ, ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ನನಗೆ ಕರೆ ಮಾಡಿದ್ರು, G7 ಶೃಂಗಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಕನ್ಫರ್ಮ್ ಮಾಡ್ತಾರೆ. ಅತ್ತ ಕಡೆಯಲ್ಲಿ ಕೆನಡಾದ ಪ್ರಧಾನಿಯೂ ಕೂಡ ನಾನು ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದು ನಿಜ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಯಾಕೋಸ್ಕರವಾಗಿ ಭಾರತಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀನಿ, ಕೆನಡಾ ಮತ್ತು ಭಾರತದ ಸಂಬಂಧ ಏನಾಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಕಡೆ ಪಾಕಿಸ್ತಾನದ ಇಕೋಸಿಸ್ಟಮ್, ಇನ್ನೊಂದು ಕಡೆಯಲ್ಲಿ ಭಾರತದ ಕಾಂಗ್ರೆಸ್ನ ಇಕೋಸಿಸ್ಟಮ್ ಇಬ್ರು ಸೇರ್ಕೊಂಡು ಒಂದು ಏನು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಒಂದು ಕಡೆ ಪಾಕಿಸ್ತಾನ ಭಾರತಕ್ಕೆ ಹಿನ್ನಡೆ ಅಂತ, ಇನ್ನೊಂದು ಕಡೆಯಲ್ಲಿ ಭಾರತದಲ್ಲಿ ಕಾಂಗ್ರೆಸ್ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಅಂತ, ಈ ಎರಡೂ ಪ್ರಪಗಂಡವೂ ಕೂಡ ಟೋಟಲಿ ಫೇಲ್ಯೂರ್ ಆಗಿದೆ. ಹಾಗಾದ್ರೆ G7ಗೆ ನರೇಂದ್ರ ಮೋದಿ ಅವರನ್ನ ಆಹ್ವಾನ ಕೊಟ್ಟಿದ್ದಾದ್ರೂ ಯಾಕೆ? ಕೆನಡಾ ಎಲ್ಲ ದ್ವೇಷವನ್ನ ಮರೆತು ಬಿಡುತ್ತಾ? ಭಾರತ ಕೆನಡಾದ ಸಂಬಂಧ ಮತ್ತೆ ಸುಧಾರಣೆ ಆಗತ್ತಾ? G7ಗೆ ಭಾರತದ ಅನಿವಾರ್ಯತೆ ಯಾಕಿದೆ? ಹಾಗೆ ನೋಡೋಕೆ ಹೋದ್ರೆ ಭಾರತ ಏನು G7ನ ಸದಸ್ಯ ರಾಷ್ಟ್ರವೇ ಅಲ್ಲ. ಹೀಗಿದ್ರೂ ಕೂಡ ನರೇಂದ್ರ ಮೋದಿ ಅವರಿಗೆ ಯಾಕೆ ಇನ್ವಿಟೇಷನ್ ಸಿಕ್ತು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ರೋಚಕವಾದ ಉತ್ತರಗಳೇ ಇದ್ದಾವೆ. ಅದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಟ್ವೀಟ್ ಮಾಡ್ತಾರೆ, ಮಾರ್ಕ್ ಕಾರ್ನಿ ಅವರು ನನಗೆ ಕರೆ ಮಾಡಿದ್ರು, ನಾನು ಅವರ ಇತ್ತೀಚಿನ ಎಲೆಕ್ಷನ್ ವಿಕ್ಟರಿಗೆ ಕಂಗ್ರ್ಯಾಚುಲೇಟ್ ಮಾಡಿದೆ, ಅವರು ನಂತರ G7ನ ಶೃಂಗಸಭೆಗೆ ಆಹ್ವಾನವನ್ನ ಕೊಟ್ಟರು, ನಾನು ಅದನ್ನು ಒಪ್ಕೊಂಡೆ, ಎರಡೂ ದೇಶಗಳು ಕೂಡ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬಂದಿಯಾಗಿದ್ದಾವೆ, ನಾವು ಒಟ್ಟಿಗೆ ಕೆಲಸ ಮಾಡೋದಕ್ಕೆ ನಾನು ಎದುರು ನೋಡ್ತಾ ಇದ್ದೀನಿ ಹೀಗಂತ ಹೇಳುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು G7ನಲ್ಲಿ ಭಾಗಿಯಾಗೋದನ್ನ ಕೂಡ ಕನ್ಫರ್ಮ್ ಮಾಡಿದ್ರು. ಇನ್ನೊಂದು ಕಡೆ ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ಅವರಿಗೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಜರ್ನಲಿಸ್ಟ್ ಕೇಳಿದ್ರು, ನೀವು ಯಾಕೋಸ್ಕರವಾಗಿ ಭಾರತಕ್ಕೆ ಇನ್ವಿಟೇಷನ್ ಕೊಟ್ಟಿದ್ರಿ? ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಭಾರತದ ಪಾತ್ರವನ್ನು ಕೈ ಬಿಟ್ಟು ಬಿಟ್ರ? ಅದರ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ಇಲ್ವಾ? ಹಾಗೆ ನಾನಾ ರೀತಿಯಲ್ಲಿ ಅವರನ್ನ ಪ್ರಶ್ನೆ ಕೇಳುವಂತಹ ಪ್ರಯತ್ನಗಳನ್ನು ಜರ್ನಲಿಸ್ಟ್ಗಳು ಮಾಡಿದ್ರು. ಆಗ ಮಾರ್ಕ್ ಕಾರ್ನಿ ಅವರು ಕೊಟ್ಟಂತಹ ಉತ್ತರ ಇಷ್ಟೇ, ಭಾರತ ಇವತ್ತು ಗ್ಲೋಬಲ್ ಪವರ್ ಆಗಿದೆ, ಹಾಗೆ ಭಾರತ ಇವತ್ತು ವಿಶ್ವದ 5ನೇ ದೊಡ್ಡ ಆರ್ಥಿಕತೆ. ಸದ್ಯ ಮಿತ್ರರೇ, ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀವಿ, ಆದರೆ ಮಾರ್ಕ್ ಕಾರ್ನಿ ಅವರು 5ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಹೇಳ್ತಾ ಇದ್ದಾರೆ. ಭಾರತ ಆರ್ಥಿಕವಾಗಿ ತೀರಾ ಪ್ರಬಲವಾಗಿರೋದ್ರಿಂದ, ವಿಶ್ವದಲ್ಲಿ ಅವರ ಆರ್ಥಿಕತೆಗೆ ದೊಡ್ಡ ಸ್ಥಾನ ಇರೋದ್ರಿಂದ ನಾವು G7ನಿಂದ ಅವರನ್ನು ಹೊರಗಿಡೋದಕ್ಕೆ ಸಾಧ್ಯ. ಅದು ಅಲ್ಲದೆ ಭಾರತ ಇವತ್ತು ಗ್ಲೋಬಲ್ ಸಪ್ಲೈ ಚೈನ್ನಲ್ಲಿ ತೀರಾ ಕೀ ರೋಲ್ ಅನ್ನು ನಿಭಾಯಿಸುತ್ತೆ. ಹೀಗಾಗಿ G7 ಶೃಂಗಸಭೆಯಲ್ಲಿ ಭಾರತದ ಪಾರ್ಟಿಸಿಪೇಷನ್ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಹೇಳ್ತಾರೆ. ಈ ಒಂದೇ ಒಂದು ಹೇಳಿಕೆಯ ಮೂಲಕ ಪಾಕಿಸ್ತಾನದ ಒಂದು ವಾರದ ನಿರಂತರ ಪ್ರಾಪಗಂಡ ಬಿಲ್ಡ್ ಮಾಡುವಂತಹ ಕೆಲಸಕ್ಕೆ ತಣ್ಣೀರೆರೆತ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಈ ಪಾಕಿಸ್ತಾನದವರು ಪ್ರಾಪಗಂಡ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ಇದರಿಂದ ಭಾರತಕ್ಕೆ ಹಿನ್ನಡೆ ಆಗುತ್ತೆ, ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ನಮಗೇನೋ ರಾಜಕೀಯ ಲಾಭ ಆಗುತ್ತೆ ಅಂತ ಹೇಳಿ ಭಾರತದಲ್ಲಿ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಮಾಡುವಂತಹ ಉದ್ದೇಶದಿಂದ ಈ G7 ಶೃಂಗಸಭೆಯ ಆಹ್ವಾನದ ವಿಚಾರದಲ್ಲಿ ಟೀಕೆ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ಗೂ ಕೂಡ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ಉತ್ತರ ಕೊಟ್ಟಿದ್ದಾರೆ. ಈ ಪಾಕಿಸ್ತಾನ G7 ಶೃಂಗಸಭೆ ವಿಚಾರದಲ್ಲಿ ಭಾರತದ ಆಹ್ವಾನದ ಕುರಿತಾಗಿ ಅವರು ಯಾವ ಮಟ್ಟಿಗೆ ಪ್ರಾಪಗಂಡ ಬಿಲ್ಡ್ ಮಾಡ್ತಾ ಇದ್ರು ಅಂತಂದ್ರೆ, ಭಾರತಕ್ಕೆ ಭಾರಿ ಹಿನ್ನಡೆ ಆಗಿಬಿಟ್ಟಿದೆ, ಇದರ ಹಿಂದೆ ಪಾಕಿಸ್ತಾನದ ಪಾತ್ರ ಕೂಡ ಇದೆ, ಪಾಕಿಸ್ತಾನದ ಶ್ರಮ ಇದೆ ಅಂತ ಕೆಲವರು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿದ್ರು. ಮಿತ್ರರೇ, ನನಗೆ ಅರ್ಥ ಆಗ್ತಾ ಇಲ್ಲ, ಇಮಾಮ್ ಸಾಬ್ರಿಗೂ ಗೋಲಕ್ಷ್ಮಿಗೂ ಏನ್ ಸಂಬಂಧ ಅಂತ. ಈ G7 ಶೃಂಗಸಭೆಯ ಬಗ್ಗೆ ಪಾಕಿಸ್ತಾನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅದರ ಕಡೆ ತಲೆ ಹಾಕಿ ಮಲಗೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಭಾರತವನ್ನ ಟೀಕಿಸೋದಕ್ಕೆ ಅಥವಾ ಪಾಕಿಸ್ತಾನದ ಕಾರಣದಿಂದಾಗಿ ಭಾರತಕ್ಕೆ ಇನ್ವಿಟೇಷನ್ ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಅವರು ತುದಿಗಾಲ್ನಲ್ಲಿ ನಿಂತಿದ್ರು. ಆ ರೀತಿಯ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರು. ಬಿಟ್ಟಾಕಿ, ಪಾಕಿಸ್ತಾನದ ಹಿನ್ನೆಲೆಯೇ ಹಾಗೆ, ಅವರಿಗೆ ಮಾನ ಮರ್ಯಾದೆ 3 ಕಾಸಿನದ್ದಿಲ್ಲ, ಇದೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ದೇಶದಲ್ಲಿರುವಂತಹ ಜವಾಬ್ದಾರಿಯುತ ವಿಪಕ್ಷ, ಅವರು ಕೂಡ ಕಳೆದ 2 ದಿನದಿಂದ ನಿರಂತರವಾಗಿ ಟೀಕೆ ಮಾಡಿದ್ದು. ನರೇಂದ್ರ ಮೋದಿ ಅವರಿಗೆ ರಾಜತಾಂತ್ರಿಕವಾಗಿ ಬಹಳ ದೊಡ್ಡ ಹಿನ್ನಡೆ, ಈ ಬಾರಿ G7 ಶೃಂಗಸಭೆಗೆ ಮೋದಿಗಿಲ್ಲ ಆಹ್ವಾನ, ಎಲ್ಲಿನ ವಿಶ್ವಗುರು. ಅಬ್ಬಾಬಾ, ಕಾಂಗ್ರೆಸ್ನವರಿಗೆ ಅದೇನು ಖುಷಿ ಆಗ್ಬಿಟ್ಟಿತ್ತು.
ಮಿತ್ರರೇ, ಇವತ್ತು ಭಾರತದ ರಾಜತಾಂತ್ರಿಕತೆಯ ವಿಚಾರದಲ್ಲಿ ಹೊಸ ಶಕೆ ಆರಂಭಗೊಂಡಿದೆ. ನಾವು ಇದನ್ನು ಪಕ್ಷಾತೀತವಾಗಿ ಬೆಂಬಲಿಸಬೇಕು. ಅದಕ್ಕೆ ಕಾರಣ ಜೈಶಂಕರ್ ಅಂಡ್ ಟೀಮ್ ಇರಬಹುದು, ಅಥವಾ ನರೇಂದ್ರ ಮೋದಿ ಅವರ ಕೆಲವೊಂದಷ್ಟು ನಿರ್ಧಾರಗಳಿರಬಹುದು, ಅದೇನೇ ಇರಬಹುದು. ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಭಾರತೀಯರಿಗೆ ಲಾಭ ಆಗ್ತಾ ಇದೆ, ಭಾರತಕ್ಕೆ ಲಾಭ ಆಗ್ತಾ ಇದೆ. ಸಹಜವಾಗಿ ಬಿಜೆಪಿ ಸರ್ಕಾರ ಅಥವಾ ನರೇಂದ್ರ ಮೋದಿ ಅವರು ಭಾರತದ ರಾಜತಾಂತ್ರಿಕತೆಯ ಯಶಸ್ಸಿನಲ್ಲಿ ಒಂದಷ್ಟು ರಾಜಕೀಯ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಒಂದಷ್ಟು ಹೆಸರು ಬರ್ತಾ ಇದೆ. ಇದು ಚುನಾವಣೆಯಲ್ಲಿ ಸ್ವಲ್ಪ ವೋಟ್ ಆಗಿ ಕೂಡ ಕನ್ವರ್ಟ್ ಆಗಬಹುದು. ಇದನ್ನ ಏನಾದರೂ ಮಾಡಿ ಡ್ಯಾಮೇಜ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡ್ತಾರೆ? ಭಾರತದ ಪ್ರತಿಯೊಂದು ವಿದೇಶಾಂಗ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಬಹಳ ದುರಂತದ ವಿಚಾರ. ನೀವೇ ನೋಡ್ತಾ ಇದ್ರಿ ಆಪರೇಷನ್ ಸಿಂಧೂರದ ವೇಳೆ ಏನಾಯ್ತು ಅಂತ. ರಾಹುಲ್ ಗಾಂಧಿ ಅವರು ಇವತ್ತು ಇಡೀ ದೇಶದಲ್ಲಿ ಒಂದು ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ, ನರೇಂದರ್ ಸರೆಂಡರ್ ಅಂತ. ಮಿತ್ರರೇ, ಇಲ್ಲಿ ಸರೆಂಡರ್ ಅಂತಂದ್ರೆ ಭಾರತದ ಸರೆಂಡರ್ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಬಿಟಾಕಿ, ಅದ್ರ ಬಗ್ಗೆ ನಾನು ಹಿಂದೆಲ್ಲ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ G7 ವಿಚಾರದಲ್ಲೂ ಅಷ್ಟೇ ರಾಜಕೀಯ ಮಾಡಬೇಕಾದಂತಹ ಯಾವುದೇ ಅನಿವಾರ್ಯತೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷ ಇಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಮಿತ್ರರೇ G7 ಶೃಂಗಸಭೆ ಫ್ರಾನ್ಸ್ನಲ್ಲೋ, ಜರ್ಮನಿಯಲ್ಲೋ ಅಥವಾ US ನಲ್ಲೋ ಈ ಯಾವುದಾದ್ರೂ ದೇಶದಲ್ಲಿ ಶೃಂಗಸಭೆ ನಡೀತಾ ಇದ್ದು ಅದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತಾದ್ರೆ ಆ ವಿಚಾರದಲ್ಲಿ ಕಾಂಗ್ರೆಸ್ ಪ್ರಶ್ನೆ ಮಾಡೋದಾಗಿರಬಹುದು, ರಾಜಕೀಯ ಮಾಡೋದಾಗಿರಬಹುದು, ಬಹಳ ಸೂಕ್ತವಾಗಿರ್ತಾ ಇತ್ತು. ಆದ್ರೆ ಈ ಬಾರಿ G7 ಶೃಂಗಸಭೆ ನಡೀತಾ ಇದ್ದಿದ್ದಲ್ಲಿ ಕೆನಡಾದಲ್ಲಿ. ಕೆನಡಾ ಸದ್ಯ ಭಾರತಕ್ಕೆ ಶತ್ರು ದೇಶವಾಗಿ ಪರಿವರ್ತನೆ ಆಗಿದೆ. ಭಾರತ ಮತ್ತು ಕೆನಡಾದ ಸಂಬಂಧ ಒಂದ್ ಸ್ವಲ್ಪವೂ ಚೆನ್ನಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೆನಡಾ ಯಾವ ಕಾರಣಕ್ಕೂ ಕೂಡ ಭಾರತದ ಪ್ರಧಾನಮಂತ್ರಿಗಳಿಗೆ ಆಹ್ವಾನ ಕೊಡಬೇಕು ಅಂತ ಬಯಸೋದೇ ತಪ್ಪಾಗುತ್ತೆ. ಜೊತೆಗೆ ಕೆನಡಾ ಭಾರತಕ್ಕೆ ಆಹ್ವಾನವನ್ನ ಕೊಡಬೇಕು ಅಂತ ಯಾವುದೇ ಕಡ್ಡಾಯ ನಿಯಮಗಳಿಲ್ವಲ್ಲ. ಯಾಕೆಂದ್ರೆ ಭಾರತ G7 ರಾಷ್ಟ್ರವೇ ಅಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಪಾಕಿಸ್ತಾನ ಪ್ರಪಗಂಡ ಬಿಲ್ಡ್ ಮಾಡ್ತಾ ಇದೆ. ನಾವಿಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು, ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರಬೇಕಾಗಿತ್ತು. ಆದ್ರೆ ಆ ಮಿನಿಮಮ್ ಕಾಮನ್ ಸೆನ್ಸ್ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ವಿಪರ್ಯಾಸ, ಬಿಟ್ಬಿಡಿ. ಈಗ ಕೆನಡಾ ವಿಚಾರಕ್ಕೆ ಬಂದ್ಬಿಡೋಣ. ಸದ್ಯ ಕೆನಡಾ ಮತ್ತು ಭಾರತದ ಸಂಬಂಧ ಅಷ್ಟೆಲ್ಲ ಹಳಸೋಗಿದೆ, ಇಬ್ಬರ ನಡುವೆ ದ್ವೇಷ ಇದೆ. ಇಷ್ಟಾದರೂ ಕೂಡ ಯಾಕೋಸ್ಕರವಾಗಿ ಕೆನಡಾ ಭಾರತಕ್ಕೆ G7ಗೆ ಆಹ್ವಾನವನ್ನು ಕಳುಹಿಸಿತು? ನರೇಂದ್ರ ಮೋದಿ ಅವರು ಬಂದು ಭಾಗಿಯಾಗಬೇಕು ಅಂತ ಯಾಕೆ ಇನ್ವಿಟೇಷನ್ ಕೊಡ್ತು ಅಂತ ಕೇಳಿದ್ರೆ ಅದಕ್ಕೆ ಅನೇಕ ಕಾರಣಗಳಿದೆ, ಅನಿವಾರ್ಯತೆ ಕೂಡ ಇದೆ ಅವರಿಗೆ. ಮೊದಲನೇದಾಗಿ ಭಾರತ ಮತ್ತು ಕೆನಡಾದ ಸಂಬಂಧ ಹಳಸೋದಕ್ಕೆ ಏನು ಪ್ರಮುಖ ಕಾರಣ ಆಗಿತ್ತು? ಮುಖ್ಯವಾಗಿ ಕೆನಡಾದ ಆಂತರಿಕ ರಾಜಕಾರಣ. ಅಲ್ಲಿ ಜಸ್ಟಿನ್ ಟ್ರೂಡೋ ಕೆನಡಾದ ಪ್ರಧಾನಿಯಾಗಿದ್ರು. ಟ್ರೂಡೋ ಪ್ರಧಾನಿಯಾಗಿ ಮುಂದುವರಿಬೇಕಾಗಿದ್ರೆ ಜಗಮೀತ್ ಸಿಂಗ್ ಬೆಂಬಲ ಬಹಳ ಮುಖ್ಯ ಆಗ್ತಾ ಇತ್ತು. ಈ ಜಗಮೀತ್ ಸಿಂಗ್ ನ NDP ಪಕ್ಷ ಇರಬಹುದು ಅಥವಾ ಜಗಮೀತ್ ಸಿಂಗ್ ಇರಬಹುದು, ಖಲಿಸ್ತಾನಿ ಮನಸ್ಥಿತಿಯ ನಾಯಕನಾಗಿದ್ದ. ಹೀಗಾಗಿ ಸಹಜವಾಗಿ ಟ್ರೂಡೋ ಸರ್ಕಾರದ ಮೇಲೆ ಬಹಳ ಕಂಟ್ರೋಲ್ ಅನ್ನ ಇಟ್ಕೊಂಡಿದ್ದ. ಇದರ ಪರಿಣಾಮ ಏನಾಗ್ತಾ ಇತ್ತು ಕೇಳಿದ್ರೆ ಟ್ರೂಡೋ ಖಲಿಸ್ತಾನಿಗಳಿಗೆ ಬಕೆಟ್ ಹಿಡಿತಾ ಇದ್ದ, ಭಾರತದ ವಿರುದ್ಧ ನಿರ್ಧಾರವನ್ನ ಕೈಗೊಳ್ತಾ ಇದ್ದ. ಕೆನಡಾದ ಆಂತರಿಕ ರಾಜಕಾರಣದಲ್ಲಿ ಭಾರತ ವಿರೋಧಿ ನೀತಿ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಕೆನಡಾದಲ್ಲಿ ಹೊಸದಾಗಿ ಚುನಾವಣೆ ನಡೀತು. ಚುನಾವಣೆಯಲ್ಲಿ ಮಾರ್ಕ್ ಕಾರ್ನಿ ಅವರ ಪಕ್ಷ ಅಭೂತಪೂರ್ವ ಜಯವನ್ನು ದಾಖಲಿಸಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಜಗಮೀತ್ ಸಿಂಗ್ ನ ಪಕ್ಷ ಹೀನಾಯವಾಗಿ ಸೋತೋಗಿದೆ. ಆತ ಸ್ವತಃ ಪಕ್ಷದ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕಾದಂತಹ ಸನ್ನಿವೇಶ ಬಂದೊದಗಿತು. ಆತ ಕೆನಡಾದ ಪಾಲಿಟಿಕ್ಸ್ ನಲ್ಲಿ ಟೋಟಲಿ ವೈಪೌಟ್ ಆಗ್ಬಿಟ್ಟ. ಸದ್ಯ ಕೆನಡಾದ ಸರ್ಕಾರದ ಪ್ರಯಾರಿಟಿಯೂ ಕೂಡ ಬದಲಾಗಿದೆ. ಹಾಲಿ ಪ್ರಧಾನಿ ಮಾರ್ಕ್ ಕಾರ್ನಿ ಅವರಿಗೆ ತನ್ನ ಆಂತರಿಕ ರಾಜಕಾರಣದ ವಿಚಾರಕ್ಕಿಂತಲೂ ಹೆಚ್ಚಾಗಿ ವಿದೇಶಾಂಗ ನೀತಿಗೆ ಹೆಚ್ಚಿನ ಒತ್ತು ಕೊಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಕೇಳಿದ್ರೆ ಪಕ್ಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ. ಅಂದ್ರೆ ಅಮೆರಿಕದಲ್ಲಿ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ? ಕೆನಡಾ ನಮ್ಮ 51st ಸ್ಟೇಟ್. ಟ್ರಂಪ್ ಅವರ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಕೆನಡಾದ ಸಾರ್ವಭೌಮತ್ವಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಇನ್ನೊಂದು ಕಡೆಯಲ್ಲಿ ಇದೇ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ? ಕೆನಡಾದ ವಿರುದ್ಧ ಟ್ಯಾರಿಫ್ ವಾರ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲ ಅಂಶಗಳು ಕೂಡ ಕೆನಡಾದ ಹೊಸ ಸರ್ಕಾರವನ್ನ ಬಹಳ ಒತ್ತಡಕ್ಕೀಡು ಮಾಡಿದೆ. ಹೀಗಾಗಿ ಮಾರ್ಕ್ ಕಾರ್ನಿ ಅವರಿಗೆ ಈ ಖಲಿಸ್ತಾನಿಗಳ ಬಾಲ ಹಿಡ್ಕೊಂಡು ಓಡಾಡೋದಕ್ಕೆ ಪುರುಸೊತ್ತಿಲ್ಲ. ಇದೇ ಕಾರಣದಿಂದ ಅವರು ಭಾರತವನ್ನ G20ಗೆ ಆಹ್ವಾನವನ್ನ ಕೊಟ್ಟಿದ್ದು. ನಮಗೆ ಅವರು ಇಂಪಾರ್ಟೆಂಟ್ ದೇಶ, ವಿಶ್ವದ ಸಪ್ಲೈ ಚೈನ್ ನಲ್ಲಿ ಭಾರತದ ಪಾತ್ರ ಪ್ರಮುಖವಾಗಿದೆ, ಭಾರತ ಒಂದು ಎಕಾನಮಿಕಲಿ ತೀರಾ ದೊಡ್ಡ ದೇಶ ಅಂತ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹದ್ದು. ಆದ್ರೆ ನೀವು ಒಂದು ವಿಚಾರವನ್ನ ನೆನಪಿಟ್ಕೊಳ್ಳಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಭಾರಿ ಅದ್ಭುತವಾದಂತಹ ಸ್ವಾಗತ ಸಿಗುತ್ತೆ, ಕೆನಡಾದಲ್ಲಿ ಅವರಿಗೆ ಆದರ ಆತಿಥ್ಯ ಸಿಗುತ್ತೆ, ಅಥವಾ ನರೇಂದ್ರ ಮೋದಿ ಅವರಿಗೆ ಅಲ್ಲಿ ಎಲ್ಲ ಉತ್ತಮವಾದಂತಹ ಪ್ರಶ್ನೆಗಳೇ ಎದುರಾಗತ್ತೆ ಅಂತೇನಿಲ್ಲ. ನರೇಂದ್ರ ಮೋದಿ ಅವರನ್ನ ಕಾರ್ನರ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಕೆನಡಾದ ಒಂದು ಇಕೋಸಿಸ್ಟಮ್ ಮಾಡೇ ಮಾಡುತ್ತೆ. ಖಲಿಸ್ತಾನಿಗಳ ವಿಚಾರದಲ್ಲಿ ಟಫ್ ಕ್ವಶನ್ ಎದುರಾಗುತ್ತೆ. ಖಲಿಸ್ತಾನಿಗಳ ಪ್ರತಿಭಟನೆಯನ್ನ ಕೂಡ ನರೇಂದ್ರ ಮೋದಿ ಅವರು ಎದುರಿಸಬೇಕಾಗಿ ಬರಬಹುದು. ಇಂತಹ ಅನೇಕ ಮುಜುಗರದ ಸನ್ನಿವೇಶಗಳೂ ಕೂಡ ಕೆನಡಾದಲ್ಲಿ ಎದುರಾಗಬಹುದು. ಇದೆಲ್ಲದರ ನಡುವೆ G7ಗೆ ಭಾರತವನ್ನು ಆಹ್ವಾನಿಸೋದಕ್ಕೆ ಇನ್ನೊಂದು ಪ್ರಮುಖ ಕಾರಣವೂ ಕೂಡ ಇದೆ. ಇಲ್ಲಿ ಕೆನಡಾದ ಇಂಟ್ರೆಸ್ಟ್ ಒಂದು ಕಡೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ G7ನ ಇಂಟ್ರೆಸ್ಟ್. ನಿಮಗೆ ನೆನಪಿರಲಿ, G7 ಅನ್ನುವಂಥದ್ದು ವಿಶ್ವದ ಪ್ರಬಲ 7 ದೇಶಗಳ ಒಂದು ಕೂಟ. ಈ G7 ನಲ್ಲಿ US, ಫ್ರಾನ್ಸ್, UK, ಜರ್ಮನಿ, ಜಪಾನ್, ಇಟಲಿ ಮತ್ತು ಕೆನಡಾ ದೇಶಗಳಿದ್ದಾವೆ. ಪ್ರತಿ ವರ್ಷ ಒಂದೊಂದು ದೇಶದಲ್ಲಿ ಇದರ ಶೃಂಗಸಭೆ ನಡೆಯುತ್ತೆ. ಕಳೆದ 6 ವರ್ಷದಿಂದ ನಿರಂತರವಾಗಿ ಭಾರತಕ್ಕೆ ಈ G7 ಶೃಂಗಸಭೆಗೆ ಆಹ್ವಾನವನ್ನು ಕೊಡಲಾಗ್ತಾ ಇದೆ. ಭಾರತ ಯಾವತ್ತೂ ಕೂಡ G7ನ ಸದಸ್ಯ ದೇಶವೇ ಅಲ್ಲ. ಭಾರತಕ್ಕೆ ಯಾಕೆ ಪ್ರತಿ ವರ್ಷ ಆಹ್ವಾನವನ್ನು ಕೊಡಲಾಗ್ತಾ ಇದೆ? ಆ ಅನಿವಾರ್ಯತೆ G7 ರಾಷ್ಟ್ರಗಳಿಗೆ ಯಾಕಿದೆ ಕೇಳಿದ್ರೆ ಅದಕ್ಕೆ ಕಾರಣ ಬ್ರಿಕ್ಸ್. ಈ ಬ್ರಿಕ್ಸ್ ಇದೆಯಲ್ಲ,
ಈ G7ಗೆ ಪ್ಯಾರಲಲ್ ಆಗಿ ಬಹಳ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಪ್ರಬಲ ಕೂಟ. ಇವತ್ತು ವಿತೌಟ್ ಭಾರತ G7ಗೆ ಅರ್ಥವೇ ಇಲ್ಲ ಅನ್ನುವಂಥ ಹಂತಕ್ಕೆ ಬಂದು ನಿಂತಿದೆ. ಅದು ಹೇಗೆ ಅಂತ ನಿಮಗೆ ಉದಾಹರಣೆ ಕೊಡ್ತೀನಿ. ನನಗೇನೋ ಭಾರತವನ್ನು ಹೊಗಳಬೇಕು, ಭಾರತವನ್ನು ಮೇಲಿಟ್ಟು ನಮ್ಮ ಬೆನ್ನನ್ನು ನಾವೇ ತೊಟ್ಕೊಳ್ಬೇಕು ಅಂತ ನನಗೇನು ಇಚ್ಛೆ ಇಲ್ಲ. ಆದರೆ ಪರಿಸ್ಥಿತಿಯನ್ನು ನಿಮಗೆ ವಿವರಿಸ್ತೀನಿ. ಇವತ್ತು ಗ್ಲೋಬಲ್ GDP ಶೇರ್ನಲ್ಲಿ ಈ ಬ್ರಿಕ್ಸ್ ದೇಶಗಳ ಪಾಲು ಎಷ್ಟಿದೆಯಪ್ಪ ಕೇಳಿದ್ರೆ 35.43%. ಅದೇ ಮಿತ್ರರೇ G7 ದೇಶಗಳ ಪಾಲು ಎಷ್ಟಿದೆ ಕೇಳಿದ್ರೆ ಕೇವಲ 29.63%. ಅಂದ್ರೆ ಬ್ರಿಕ್ಸ್ ದೇಶಗಳು ಸಾಕಷ್ಟು ಮುಂದಿದಾವೆ. ಅಮೆರಿಕ, ಜಪಾನ್, ಜರ್ಮನಿ, ಫ್ರಾನ್ಸ್, UK ಹೀಗೆ ದೈತ್ಯ ದೇಶಗಳ ಹೆಸರು G7 ನಲ್ಲಿ ಇದ್ರೂ ಕೂಡ ಗ್ಲೋಬಲ್ GDPಯಲ್ಲಿ ಅವರು ಮುಂದಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬ್ರಿಕ್ಸ್ ದೇಶಗಳು ಅದಕ್ಕಿಂತ ಮುಂದಿದಾವೆ. ಈ ಬ್ರಿಕ್ಸ್ ಮತ್ತು G7 ನಡುವಿನ ಅಂತರವನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರವಾಗಿ ಭಾರತಕ್ಕೆ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಅತಿಥಿಯ ಮಾನ್ಯತೆಯನ್ನು ನೀಡಿ ಆಹ್ವಾನವನ್ನು ಕೊಡಲಾಗ್ತಾ ಇತ್ತು. ಹಾಗೆ ನೋಡೋಕೆ ಹೋದ್ರೆ ಈ G7ಗೆ ಅಂತಹದೇನು ಅರ್ಥ ಇಲ್ಲ. ನಿಮ್ಗೆ ಯಾವ್ದಾದ್ರು ನೆನಪಿದೆಯಾ G7 ನಲ್ಲಿ ಇಂತಹದೊಂದು ನಿರ್ಧಾರ ಕೈಗೊಳ್ಳಲಾಯಿತು, ಇದು ಗ್ಲೋಬಲಿ ಇಷ್ಟೊಂದು ಇಂಪ್ಯಾಕ್ಟ್ ಬೀರುತ್ತೆ ಅಂತ? ಹಿಂದೆ ಈ ವೆಸ್ಟರ್ನ್ ಮೀಡಿಯಾದ ಒಬ್ಬ ಜರ್ನಲಿಸ್ಟ್ ನಮ್ಮ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಅವರಿಗೆ ಒಂದು ಪ್ರಶ್ನೆ ಕೇಳಿದ್ದ. ನೀವು ಯಾಕೆ ಬ್ರಿಕ್ಸ್ ಅನ್ನ ಜಾಯಿನ್ ಆದ್ರಿ? ಬ್ರಿಕ್ಸ್ ನ ಅನಿವಾರ್ಯತೆ ಏನಿದೆ ಅಂತ. ಅದಕ್ಕೆ ಜೈಶಂಕರ್ ಎಂತಹ ಉತ್ತರ ಕೊಟ್ಟಿದ್ರು ಅಂತಂದ್ರೆ, ಬ್ರಿಕ್ಸ್ ಯಾಕೆ ಅನ್ನೋದಕ್ಕೆ ಉತ್ತರ ಇನ್ನೊಂದು ಕಡೆ G7 ಇದೆಯಲ್ಲ ಅದಕ್ಕೋಸ್ಕರವಾಗಿ. ನಾವ್ಯಾಕೆ ಬ್ರಿಕ್ಸ್ ಅನ್ನ ಸೇರ್ಕೊಂಡ್ವಿ ಅಂತಂದ್ರೆ G7 ಯಾವತ್ತೂ ಕೂಡ ನಮ್ಮನ್ನ ಸೇರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಜೈಶಂಕರ್ ಮಾರ್ಮಿಕವಾಗಿ ಇಲ್ಲಿ ಏನನ್ನ ಹೇಳಿದ್ರು ಅಂತಂದ್ರೆ, ಇವತ್ತೇನು ಭಾರತಕ್ಕೆ ಆಹ್ವಾನ ಸಿಗ್ತಾ ಇದೆಯಲ್ಲ ಇದಕ್ಕೆ ಕಾರಣವೇ ಬ್ರಿಕ್ಸ್ ಇದ್ದ ಕಾರಣದಿಂದಾಗಿ ಭಾರತಕ್ಕೆ ಆಹ್ವಾನ ಕೊಡ್ತಾ ಇದ್ರಿ, ಇದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ವೆಸ್ಟರ್ನ್ ಮೀಡಿಯಾದ ಪತ್ರಕರ್ತನಿಗೆ ಮುಖಕ್ಕೆ ಹೊಡೆದ ಹಾಗೆ ಉತ್ತರ ಹೇಳಿದ್ರು. ಜೊತೆಗೆ ಮಿತ್ರರೇ ಈ G7ಗೇನು ಬಹಳ ಭವಿಷ್ಯ ಇದೆ ಅಂತ ನನಗೆ ವೈಯಕ್ತಿಕವಾಗಿಯೂ ಕೂಡ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಇದೊಂದು ಕ್ಲೋಸ್ಡ್ ಆದಂಥ ಒಂದು ಕೂಟ. ಇದಕ್ಕೆ ಹೊಸದಾಗಿ ಯಾರು ಎಂಟ್ರಿ ಆಗೋದಿಲ್ಲ, ಇದೇನು ಬೆಳೆಯೋದಿಲ್ಲ. ಅದಕ್ಕೆ ಪರ್ಯಾಯವಾಗಿರುವಂತಹ ಇತರೆ ಗುಂಪುಗಳನ್ನು ನೋಡಿ. ಇವತ್ತು G20 ಅದು ಬೆಳೀತಾ ಇದೆ. ಬ್ರಿಕ್ಸ್ ಕೂಡ ಅಷ್ಟೇ, ಇವತ್ತು ಹೊಸ ಹೊಸ ದೇಶಗಳನ್ನು ಆಡ್ ಮಾಡ್ಕೊಳ್ತಾ ಇದೆ. ಗ್ಲೋಬಲಿ ಬ್ರಿಕ್ಸ್ನ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಆದರೆ G7 ಇನ್ನೇನು ಬೆಳೆಯೋದಿಲ್ಲ, ಅವ್ರು ಯಾರು ಹೊಸಬರನ್ನ ಆಡ್ ಮಾಡಿಕೊಳ್ಳೋದಿಲ್ಲ. ಈ ಕಾರಣದಿಂದ ನನಗನ್ನಿಸುತ್ತೆ ಭವಿಷ್ಯದಲ್ಲಿ G7ನ ಪಾತ್ರ ಇನ್ನಷ್ಟು ಕುಗ್ಗಿ ಹೋಗುತ್ತೆ. ಅಂತಿಮವಾಗಿ ಒಂದು ಅಂಶವನ್ನ ನಾನಿಲ್ಲಿ ಹೇಳಲೇಬೇಕು. ಅದೇನು ಕೇಳಿದ್ರೆ, ಇವತ್ತು ಪಾಕಿಸ್ತಾನ ಭಾರತಕ್ಕೆ G7ಗೆ ಆಹ್ವಾನ ಸಿಕ್ಕಿಲ್ಲ ಅನ್ನುವಂಥ ವಿಚಾರದಲ್ಲಿ ನನಗೇನೋ ರಾಜತಾಂತ್ರಿಕವಾಗಿ ದಿಗ್ವಿಜಯ ಸಿಕ್ಕಿದೆ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಹೊರಟಿತು. ಅಲ್ಲಿನ ಕೆಲ ಜರ್ನಲಿಸ್ಟ್ಗಳು ನಿರಂತರವಾಗಿ ಈ ಪ್ರಪಗ್ಯಾಂಡವನ್ನು ಬಿಲ್ಡ್ ಮಾಡೋದಕ್ಕೆ ಯತ್ನ ಮಾಡಿದ್ರು. ಈ ರೀತಿಯ ಪ್ರಪಗ್ಯಾಂಡಾದ ಬಗ್ಗೆ ಭಾರತೀಯ ರಾಜಕಾರಣಿಗಳು, ಮುಖ್ಯವಾಗಿ ವಿಪಕ್ಷದಲ್ಲಿರುವವರು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವ ವಿಚಾರದಲ್ಲಿ ರಾಜಕೀಯ ಮಾಡಬೇಕು, ದೇಶ ಮತ್ತು ವಿದೇಶಾಂಗ ನೀತಿಯ ವಿಚಾರದಲ್ಲಿ ನಾವು ರಾಜಕಾರಣ ಮಾಡಬಾರದು. ತೀರಾ ಅನಿವಾರ್ಯತೆ ಇದ್ರೆ ಮಾಡಲಿ. ಅದನ್ನ ಬಿಟ್ಟು ಶತ್ರು ದೇಶದ ಜಾಲಕ್ಕೆ ನಾವು ಬೀಳೋದಿದೆಯಲ್ಲ, ಇದು ನಮ್ಮ ಮೂರ್ಖತನ ಆಗತ್ತೆ. ನಮ್ಮ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಏನು ಕಮ್ಮಿ ವಿಚಾರಗಳಿದೆಯಾ? ಬೆಲೆ ಏರಿಕೆ ಸಮಸ್ಯೆ ಇದೆ, ರಸ್ತೆಗಳಲ್ಲಿ ಹೊಂಡ ಗುಂಡಿ ಬಿದ್ದಿದೆ, ಇನ್ನು ಮೂಲಭೂತ ಸೌಕರ್ಯದಲ್ಲಿ ನಾವು ಸಾಕಷ್ಟು ಹಿಂದೆ ಬಿದ್ದಿದ್ದೀವಿ, ನಿರುದ್ಯೋಗ ಇವತ್ತಿಗೂ ಕೂಡ ಕಾಡ್ತಾ ಇದೆ, ಬಡತನ ಇದೆ. ಇಂತಹ 10 ಹಲವು ವಿಚಾರ ದೇಶದ ಒಳಗಿದೆ. ಇದರ ಬಗ್ಗೆ ನಾವು ಪ್ರತಿನಿತ್ಯ ರಾಜಕಾರಣ ಮಾಡಬಹುದು. ಅದನ್ನು ಬಿಟ್ಟು ನೀವು ವಿದೇಶಾಂಗ ವಿಚಾರದಲ್ಲಿ ಏನೋ ಕೇಂದ್ರ ಸರ್ಕಾರಕ್ಕೆ ಒಂದು ಸ್ವಲ್ಪ ಹೆಸರು ಬರುತ್ತೆ, ರಾಜಕೀಯವಾಗಿ ಅದರಿಂದ ಲಾಭ ಆಗುತ್ತೆ ಎನ್ನುವ ಕಾರಣಕ್ಕೋಸ್ಕರವಾಗಿ ದೇಶದ ಹಿತಾಸಕ್ತಿಗಳನ್ನು ಬಲಿ ಕೊಡುವಂಥದ್ದಿದೆಯಲ್ಲ, ಇದು ಮೂರ್ಖತನ ಆಗತ್ತೆ. ಇದರಲ್ಲಿ G7 ಶೃಂಗಸಭೆಗೆ ಭಾರತಕ್ಕೆ ಆಹ್ವಾನ ಸಿಕ್ಕಿದ್ದು, ನರೇಂದ್ರ ಮೋದಿ ಅವರು ಅದನ್ನು ಒಪ್ಪಿಕೊಂಡಿದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.